Hello, ಬೆಳಕು ಪಾಠದ 37ನೇ ಪ್ರಶ್ನೆ. ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಯಾವುದೇ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ಪ್ರತಿಫಲನವಾಗಿ ಹೋಗ್ತದೆ ಅಲ್ವಾ? ಹಾಗಿದ್ರೆ ಪ್ರತಿಫಲನಕ್ಕೆ ಎಷ್ಟು ನಿಯಮಗಳಿವೆ? ಪ್ರತಿಫಲನದ ನಿಯಮಗಳು ಯಾವ್ಯಾವುದು? ಪ್ರತಿಫಲನದ ಮೊದಲ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇಲ್ಲಿ ನೋಡಿ, ಇದು ಪತನ ಕೋನ ಇದೆ. ಪತನ ಕೋನ, ಇದು ಪತನ ಕಿರಣ, ಸಾರಿ, ಪತನ ಕಿರಣ ಪತನ ಕಿರಣ. ಹಾಗೆ ಇದು ಪ್ರತಿಫಲಿತ ಕಿರಣ. ಪ್ರತಿಫಲಿತ ಕಿರಣ ಇದು ಲಂಬ. ಈ ಲಂಬ ಮತ್ತೆ ಪತನ ಕಿರಣದ ನಡುವಿನ ಕೋನ ಏನಿದೆ ಇದು ಪತನ ಕೋನ. ಏನಿದೆ ಇದು? ಪತನ ಕೋನ. ಹಾಗೆ ಲಂಬ ಮತ್ತು ಪ್ರತಿಫಲನ ಕೋನದ ಪ್ರತಿಫಲಿತ ಕಿರಣದ ನಡುವಿನ ಕೋನ ಪ್ರತಿಫಲನ ಕೋನ. ಹೆಸರಲ್ಲೇ ಇದೆ ಅಲ್ವಾ? ಪ್ರತಿಫಲನ ಕೋನ. ಇದು ಪ್ರತಿಫಲನ ಕೋನ. ಈಗ ಪತನ ಕೋನ ಏನಿದೆ ಇದು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತೆ. ಇದು ಪತನ ಕೋನ 40 ಡಿಗ್ರಿ ಇದ್ರೆ ಪ್ರತಿಫಲನ ಕೋನ ಕೂಡ 40 ಡಿಗ್ರಿ ಇರ್ತದೆ. ಇದು 80 ಡಿಗ್ರಿ ಇದ್ರೆ ಇದು ಕೂಡ 80 ಡಿಗ್ರಿ ಇರ್ತದೆ. ಈ ತರ ಪತನ ಕೋನ ಮತ್ತೆ ಪ್ರತಿಫಲನ ಕೋನ ಎರಡು ಈಕ್ವಲ್ ಆಗಿರುತ್ತೆ. ಎರಡನೇದು, ಪ್ರತಿಫಲನದ ಎರಡನೇ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿರುತ್ತವೆ. ಪತನ ಕಿರಣ, ಇದು ಪತನ ಕಿರಣ, ಪ್ರತಿಫಲಿತ ಕಿರಣ ಪತನ ಬಿಂದುವಿನಲ್ಲಿ, ನೋಡಿ ಪತನ ಬಿಂದು, ಇವು ಒಂದೇ ಸಮತಲದಲ್ಲಿ ಇದೆ. ಇದು ಒಂದು ಸಮತಲ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇವೆಲ್ಲ ಒಂದೇ ಸಮತಲದಲ್ಲಿ ಇವೆ. ಇದು ಪ್ರತಿಫಲನದ ಎರಡನೆಯ ನಿಯಮ. ಥ್ಯಾಂಕ್ ಯು.